ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಸ್ಪೆಷಲ್ ಆದ ನಿಂಬೆಹಣ್ಣಿನ ಶರ್ಬತ್ನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈಗಂತೂ ದಿನದಿಂದ ದಿನಕ್ಕೆ ಎಷ್ಟು ಬಿಸಿಲಿದೆ ಅಂತ ತುಂಬಾ ಆಯಾಸ ಆಗ್ತಿರುತ್ತೆ ಅಲ್ವಾ. ಅದಕ್ಕೋಸ್ಕರ ಸ್ಪೆಷಲ್ ಆದ ನಿಂಬೆಹಣ್ಣಿನ ಶರ್ಬತ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ತುಂಬಾ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಈ ಥರ ಕೂಲಾಗಿ ನಿಂಬೆಹಣ್ಣಿನ ಶರ್ಬತ್ನ ಮಾಡಿಕೊಂಡ್ರೆ ಕುಡಿದ್ರೆ ದಿನವಿಡೀ ದೇಹ ತಂಪಾಗಿ ನಾವು ಇಟ್ಕೊಳ್ಬೋದು. ಇದು ಹೇಗೆ ಮಾಡೋದು, ಇದಕ್ಕೆ ಏನೇನು ಬೇಕಾಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 2 ಗ್ಲಾಸ್ ನೀರಷ್ಟು ಒಂದು ಪಾತ್ರೆಗೆ ಸೇರಿಸಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು 1.5 ಅಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಕೂಡ ನಾನು ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ, ಅಂದರೆ ಸೋಸಿಟ್ಕೊಂಡಿದ್ದೆ. ಇದು ಒಂದು ಬೌಲ್ಗೆ ತೊಗೊಂಡಿದ್ದೀನಿ. ನಂತರ ಇವಾಗ ನಾನು ಸಕ್ಕರೆನ ಸೇರಿಸ್ಕೊಳ್ತೀನಿ. ಇದಕ್ಕೆ ನಾನಿಲ್ಲಿ 5 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. 2 ಗ್ಲಾಸ್ ನೀರಿಗೆ 5 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತೀನಿ. ನಿಮಗೆ ಇನ್ನೂ ಜಾಸ್ತಿ ಸಕ್ಕರೆ ಬೇಕು ಅಂದರೆ ಸೇರಿಸ್ಕೊಳ್ಳಿ ಇನ್ನೊಂದು ಸ್ಪೂನ್. ಇನ್ನೂ ಕಡಿಮೆ ಬೇಕಂದರೆ ನೀವು 4 ಸ್ಪೂನ್ ಆದರೆ ಹಾಕ್ಕೊಳ್ಳಿ. ನೋಡಿ, ಈಗ ನಾನು 5 ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನಾವು ಸ್ವಲ್ಪ ಕರಗೋಕ್ಕೆ ಬಿಡಬೇಕಾಗುತ್ತೆ. ಒಂದ್ಸಲಿ ನಾನು ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಹಾಗೆಯೇ ನಾನು ಕರಗಲಿ ಅಂತ ಪಕ್ಕದಲ್ಲಿ ಇಟ್ಕೊಳ್ತೀನಿ. ಇದೇನು ಕರಗೋ ತನಕ ನೋಡಿ. ಈಗ ನಾನು ಒಂದು ಬೌಲ್ಗೆ ನಾನೀಗ ಸಬ್ಜಾ ಸೀಡ್ಸ್ ಸಿಗುತ್ತೆ ನೋಡಿ, ಅಂದರೆ ಕಾಮ್ ಕಸ್ತೂರಿ ಬೀಜ ಇರುತ್ತಲ್ಲ, ಅದನ್ನು ನಾನು 1 ಸ್ಪೂನಷ್ಟು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದಂತೂ ಎಷ್ಟು ತಂಪಾಗಿರುತ್ತೆ ಗೊತ್ತಾ. ಇದೊಂದು ನಮಗೆ ಕಾಮ್ ಕಸ್ತೂರಿ ಬೀಜದಿಂದ ಎಷ್ಟು ಉಪಯೋಗಗಳಿದೆ, ತರಾವರಿ ಉಪಯೋಗಗಳನ್ನ ನಾವು ಪಡ್ಕೊಳ್ಬೋದು. ಈಗ ಇದನ್ನು ನಾನು ಒಂದು 2 ನಿಮಿಷ ಅಷ್ಟೇ ನೀರಿಗೆ ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಕರಗೋ ತನಕ ಅಷ್ಟೇ ನಾನು ನೀರಿನಲ್ಲಿ ಬಿಟ್ಟುಬಿಡ್ತೀನಿ. ಎಷ್ಟು ಬೇಗ ಚೆನ್ನಾಗಿ ಇದು ತುಂಬಾ ಇದು ಹರಳಿರುತ್ತೆ ಅಂತ ನೋಡ್ಕೊಂಡು ಬರೋಣ ನೆಕ್ಸ್ಟು. ನೋಡಿ ಫ್ರೆಂಡ್ಸ್, ಈಗಂತೂ ಸಕ್ಕರೆ ಅಂತೂ ಎಲ್ಲ ಕರಗಿದೆ. ಈ ಕಡೆ ನೋಡಿ, ಸಕ್ಕರೆ ಪೂರ್ತಿಯಾಗಿ ಕರಗಿದೆ. ನಂತರ ಇದಕ್ಕೆ ನಾನು 1 ಚಿಟಿಕೆ ಅಷ್ಟು ಅಂದರೆ ನಾನು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಸ್ವಲ್ಪ ಉಪ್ಪು ಹಾಕಿದ್ರೆ ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಯಾವುದೇ ಜ್ಯೂಸ್ ಮಾಡ್ಕೊಳ್ಬೇಕಾದ್ರೆ ಈ ರೀತಿಯಾಗಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬೇಕು. ಈಗ ನೋಡಿ, ನಾನು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತೀನಿ. ಸಕ್ಕರೆ ಎಲ್ಲ ಧೂಳಿರುತ್ತೆ ಅಲ್ವಾ, ಅದಕ್ಕೋಸ್ಕರ ಒಂದ್ಸಲಿ ನಾವು ಟೀ ಸೋಸ್ಬೇಕಾದ್ರೆ ಜಾಲರಿ ಯೂಸ್ ಮಾಡ್ತೀವಲ್ಲ, ಅದರಲ್ಲಿ ಈಗ ನಾನು ಸ್ವಲ್ಪ ಸೋಸ್ಕೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ಈಗಂತೂ ನಾನೀಗ ಜಾಲರಿ ತೊಗೊಂಡು ಸೋಸಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು 1ರಿಂದ 2 ಅಷ್ಟು ಏಲಕ್ಕಿನ ಕುಟ್ಟಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಸಬ್ಜಾ ಸೀಡ್ಸ್ ಅಂದರೆ ಕಾಮ್ ಕಸ್ತೂರಿ ಬೀಜನ ನೀರೊಳಗೆ ನೆನೆಯೋಕ್ಕೆ ಇಟ್ಕೊಂಡಿದ್ದಲ್ಲ, ಅದನ್ನು ನೋಡಿ ಈಗ ಯಾವ ರೀತಿಯಾಗಿ ನೋಡಿ ಎಷ್ಟು ಬೇಗ ನೆನೆಯುತ್ತೆ ಗೊತ್ತಾ. ಅದು ಎಷ್ಟು ಚೆನ್ನಾಗಿ ಹರಳಿದೆ ನೋಡಿ. ತುಂಬ ಚೆನ್ನಾಗಿ ಬೇಗನೆ ಇದು ಫಾಸ್ಟಾಗಿ ಆಗುತ್ತೆ ಇದು ನೀರಿನಲ್ಲಿ ಹಾಕಿದ ತಕ್ಷಣ. ಇವಾಗ ನೋಡಿ, ನಾನೀಗ 2 ಗ್ಲಾಸ್ ತೊಗೊಂಡಿದ್ದೀನಿ. ಈಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಗ್ಲಾಸ್ಗೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಒಂದ್ಸಲ ಲೆಮನ್ ಜ್ಯೂಸನ್ನ ಮಾಡ್ಕೊಂಡು ನೋಡಿ. ನಿಂಬೆಹಣ್ಣಿನ ಶರ್ಬತ್ತು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾನು 1 ಸ್ಪೂನಷ್ಟು ನೋಡಿ, ಈ ಗ್ಲಾಸ್ಗೆ 1 ಸ್ಪೂನು, ಆ ಗ್ಲಾಸ್ಗೆ 1 ಸ್ಪೂನಷ್ಟು ನಾನು ಸಬ್ಜಾ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ತಂಪಾಗಿರುತ್ತೆ ಫ್ರೆಂಡ್ಸ್. ಇದೊಂದು ನೀವು ಸಮ್ಮರ್ ಸೀಸನಲ್ಲಿ ತಂದಿಟ್ಕೊಂಡ್ರೆ ಎಷ್ಟು ಒಳ್ಳೆಯದು ಗೊತ್ತಾ. ಇದು ತುಂಬ ದೇಹ ನಮಗೆ ತಂಪು ಮಾಡುತ್ತೆ. ನೋಡಿ, ಈಗ ಇದಕ್ಕೊಂದು ಸ್ಪೂನ್ನ ಸೇರಿಸ್ಕೊಳ್ತೀನಿ. ಇವಾಗ ನಾವು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಹಾಗೆ ನಾವು ತಂಪಾಗಿ ನಾವು ಇದು ಕೋಲ್ಡ್ ವಾಟರಿಂದ ಮಾಡ್ಕೊಂಡಿದ್ದೀನಲ್ಲ, ಎಷ್ಟು ತಂಪಾಗಿರುತ್ತೆ ಗೊತ್ತಾ. ನೀವು ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ಯಾರು ನೋಡ್ತಾ ಇದ್ದಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡ್ಕೊಬಂದಲ್ಲ ಫ್ರೆಂಡ್ಸ್, ಎಷ್ಟು ಬೇಗನೆ ನಾವು ಕೂಲಾಗಿ ನಿಂಬೆಹಣ್ಣಿನ ಶರ್ಬತ್ನ ಮಾಡ್ಕೊಳ್ಬೋದು ಅಂತ. ಈ ಮೆಥಡಲ್ಲಿ ಒಂದ್ಸಲ ನೀವು ಟ್ರೈ ಮಾಡಲೇಬೇಕು. ತುಂಬ ಚೆನ್ನಾಗಾಗುತ್ತೆ ನೋಡಿ. ಎಷ್ಟು ತಂಪಾಗಿರುತ್ತೆ ಗೊತ್ತಾ. ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ.